ಉಮಾಪತಿ ಗೌಡ ಅವರನ್ನ ನಮ್ಮ ಪ್ರತಿನಿಧಿ ಲೋಕೇಶ್ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಈ ಬಗ್ಗೆ ಸ್ಪಷ್ಟನೆ ಕೊಡೋಕೆ ನಮ್ಮ ಜೊತೆ ನಿರ್ಮಾಪಕರಾದಂಥ ಉಮಾಪತಿ ಅವರು ಇದ್ದಾರೆ. ಬನ್ನಿ ಮಾತನಾಡ್ಸೋಣ. ಸರ್, ಮೊದಲಿಗೆ ಸಿನಿಮಾ ಸಕ್ಸಸ್ ಆದ ನಂತರದಲ್ಲಿ ಒಂದಷ್ಟು ಮಾತನಾಡ್ತಾ ಕಾಟೇರ ಬಗ್ಗೆ ಹೇಳಿದ್ರಿ. ಅಂದರೆ ಈ ಸಿನಿಮಾದ ಕಥೆಯನ್ನು ಕೂರ್ಸ್ಪರಿಸಿದೆ, ಮಾತನಾಡಿದೆ ಇದ್ರ ಬಗ್ಗೆ. ಅಂದರೆ ಕತೆ ಶುರುವಾಗಿದೆ ನಮ್ಮಿಂದ ಅಂತ ಅಂದ್ಬಿಟ್ಟು. ಬಟ್ ಈಗ ದರ್ಶನ್ ಅವರು ಒಂದು ವೇದಿಕೆ ಮೇಲೆ ಮಾತಾಡಿದರೆ ಈ ಕತೆಗೂ ನಿಮಗೂ ಸಂಬಂಧ ಇಲ್ಲ, ಈ ಕತೆ ಮತ್ತೆ ಟೈಟಲ್ ಮಾಡಿಸಿದ್ದು ನಾನು. ಹೌದು ಸರ್, ಅವರೇ ಮಾಡಿಸಿದ್ದು ಬಿಡಿ ಸರ್, ನಾವೆಲ್ಲ ಏನೂ ಮಾಡಿಲ್ಲ ಬಿಡಿ, ಅವರೇ ಮಾಡಿಸಿದ್ರು. ಹೇಳ್ಬಿಟ್ನಲ್ಲ ಸರ್, ಅವರೇ ಮಾಡಿಸಿರೋದು. ಅವ್ರನ್ನೆಲ್ಲ ಎದುರಾಕೊಂಡು ನಾವು ಬದುಕಾಗ್ತದೆ ಸರ್? ನಾವೆಲ್ಲ ತಗಡುಗಳು, ನಾವೇನು ಹೇಳೋಕ್ಕಾಗ್ತದೆ ಹೇಳಿ. ಬಟ್ ಅದ್ರ ಹಿನ್ನೆಲೆ ಇದೆಯಲ್ಲ ಸರ್, ಅಂದರೆ ಕಾಟೇರ ಸಿನಿಮಾವನ್ನ ನೀವು ಕನ್ಸ್ಕೊಂಡಿದ್ದು ಅಂದರೆ ಮತ್ತೊಬ್ಬ ನಿರ್ದೇಶಕನ ಜೊತೆಗೆ ಮತ್ತೆ ದರ್ಶನ್ ಅವರು ಇಬ್ಬರನ್ನೂ ಸೇರಿಸಿ, ಅಂದರೆ ನಿಮ್ಮ ಮೂವರ ಕೊಲಾಬ್ರೇಷನ್ ಮಾಡಬೇಕಾಗಿದ್ದಂಥ ಸಿನಿಮಾ. ಬಟ್ ಆ ನಂತರದಲ್ಲಿ ಏನೇನೋ ಒಂದಷ್ಟು ಬೆಳವಣಿಗೆಗಳಾಗಿದೆ. ಏನು, ಯಾವ ಕಾರಣಕ್ಕೋಸ್ಕರ ನಿಮ್ಮ ಕೈ ತಪ್ಪಿತು ಅಂದರೆ? ಸರ್, ಅದೇನು ಕೈ ತಪ್ಪಿತು ಅನ್ನೋದೇನಿದೆ ಸರ್, ನನ್ನ ಮನೇಲಿ ನಾನಿದ್ದೀನಿ, ಅದೇ ಅನ್ನ ತಿಂತಾ ಇದ್ದೀನಿ, ಅದೇ ಜೀವನನೇ ನನಗಿದೆ. ನನಗೇನು ಆ ಸಿನಿಮಾ ಮಾಡಿರೋ ನಾನೇನು ಇಲ್ಲಿರ್ತಾ ಇರಲ್ಲ, ಮಾಡದೇ ಇರೋದಕ್ಕೇನು ಇಲ್ಲಿಲ್ಲ. ನನ್ನ ಜೀವನ ಏನು ನಡಿಬೇಕು ನಡೀತಾ ಇದೆ. ಬಟ್ ನನಗೇನು ಒಂದು ಖುಷಿ ಅಂದರೆ ಒಂದು ಸಿನಿಮಾ ಗೆಲ್ತಲ್ಲಪ್ಪ, ಒಂದು ಥಿಯೇಟ್ರ್ಗಳಿಗೆ ಒಂದು ಒಳ್ಳೆ ಸಿನಿಮಾ ಸಿಕ್ತು ಅನ್ನೋ ಒಂದು ಖುಷಿ ಅಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.